ನಮಸ್ಕಾರ ಎಲ್ಲರಿಗೂ ಪ್ರೊಸೀಜರ್ಸ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ದೇವಿ ವಿಗ್ರಹಗಳನ್ನ ಮ್ಯೂಸಿಯಂ ರೆಪ್ಲಿಕಾ ರೇಂಜ್ ಅಲ್ಲಿ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನೀವು ನೋಡ್ತಿರುವಂತದ್ದು ಒಂದು 6 ಇಂಚಿನ ಸೈಜ್ ಅಲ್ಲಿ ಬರುವಂತಹ ಉಮಾದೇವಿಯ ವಿಗ್ರಹ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ತುಂಬಾ ಡೀಟೇಲಿಂಗ್ ಇರುವಂತಹ ಒಂದು ಪಾರ್ವತಿ ಅಥವಾ ಉಮಾದೇವಿಯ ವಿಗ್ರಹ ಇದಾಗಿರುತ್ತೆ. ಮತ್ತೆ ಇವಾಗ ನೀವು ನೋಡ್ತಿರುವಂತದ್ದು ಒಂದು ಧರ್ಮ ಸಂವರ್ಧಿನಿ ದೇವಿಯ ಮೂರ್ತಿ. ಬಹಳ ಅಪರೂಪ ಮತ್ತು ವಿಶೇಷ ಈ ದೇವಿಯ ವಿಗ್ರಹ ಸಿಗುವಂತದ್ದು. ಇದು ಕೂಡ ಒಂದು ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ. ತ್ಯಾಗರಾಜ ಸ್ವಾಮಿಗಳು ಹುಟ್ಟಿರುವಂತಹ ಊರಿನಲ್ಲಿ ಬರುವಂತಹ ಒಂದು ದೇವಿಯ ದೇವಸ್ಥಾನ ಇದು ಧರ್ಮ ಸಂವರ್ಧಿನಿ ಅನ್ನೋದು, ಪಾರ್ವತಿಯ ಸ್ವರೂಪ. ಮತ್ತೆ ಇವಾಗ ನೀವು ನೋಡ್ತಿರುವಂತದ್ದು ಮತ್ತೊಂದು ಅಪರೂಪವಾಗಿರುವಂತಹ ಪಾಂಡ್ಯ ಸ್ಟೈಲ್ ಅಲ್ಲಿ ಬರುವಂತಹ ಒಂದು ಮೀನಾಕ್ಷಿ ದೇವಿಯ ಮೂರ್ತಿ ಇದಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಡೀಟೇಲಿಂಗ್ ಇರುತ್ತೆ ಇದರಲ್ಲಿ, ಆರ್ನಮೆಂಟೇಶನ್ ಇಂದ ಹಿಡಿದು ಹೇರ್ ಸ್ಟೈಲ್ ಅಥವಾ ಹೇರ್ ಆರ್ನಮೆಂಟ್ ಮತ್ತೆ ಹೇರ್ ಗೇರ್ವರೆಗೂ. ಮತ್ತೆ ಹಿಂದೆ ಕೂಡ ನೋಡಿ ತುಂಬಾ ಡೀಟೇಲಿಂಗ್ ಇರುತ್ತೆ. ಇವೆಲ್ಲ ವಿಂಟೇಜ್ ಕಾಪೀಸ್ ಆಗಿರುತ್ತೆ. ಮತ್ತೊಂದು ಪಾಪ್ಯುಲರ್ ಸೆಲ್ಲಿಂಗ್ ಉಮಾದೇವಿಯ ಮೂರ್ತಿ ಇದಾಗಿರುತ್ತೆ. ಇದು ಕೂಡ ತಮಿಳುನಾಡು ಸ್ಟೈಲ್ ಅಲ್ಲಿ ಬರುವಂತಹ ಒಂದು ಪಾರ್ವತಿ ದೇವಿಯ ಸುಂದರವಾಗಿರುವ ವಿಗ್ರಹ ಆಗಿರುತ್ತೆ. ಕೆಲವರು ಅದನ್ನ ಭೋಗಶಕ್ತಿ ಅಂತ ಕೂಡ ಕರೀತಾರೆ ಅಥವಾ ಉಮಾ ಅಂತ ಕರೀತಾರೆ. ಮತ್ತೊಂದು ಸುಂದರವಾಗಿರುವಂತಹ ಕ್ಯಾಡ್ ಮಾಡೆಲ್ ಮಾಡಿರುವಂತಹ ಒಂದು ಚಾಮುಂಡಾ ದೇವಿಯ ವಿಗ್ರಹ, ಇದನ್ನ ತಂತ್ರಕ್ಕೆ ಬಳಸ್ಕೊಳ್ಳುವಂತದ್ದು. ಮತ್ತೆ ಇವಾಗ ನೀವು ನೋಡ್ತಿರುವಂತದ್ದು ಒಂದು ಸುಂದರವಾಗಿರುವಂತಹ ಭೈರವಿ ದೇವಿಯ ಮೂರ್ತಿ. ಸಾಮಾನ್ಯವಾಗಿ ಭೈರವ ಸ್ವಾಮಿ ಸಿಗತ್ತೆ, ಭೈರವಿ ಸಿಗೋದ್ ಕಷ್ಟ. ನೀವು ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ದೇವಿಯ ಕೋರೆ ಹಲ್ಲು ಸಹಿತ ಕಾಣುತ್ತೆ. ಇದು ಸುಮಾರು 2 ಇಂಚ್ ಬರುವಂತಹ ಒಂದು ಸುಂದರವಾಗಿರುವಂತಹ ವಿಗ್ರಹ. ಇವಾಗ ನೀವು ನೋಡ್ತಿರುವಂತದ್ದು ಗೋದಾದೇವಿ ಅಥವಾ ಆಂಡಾಲ್ ದೇವಿಯ ವಿಗ್ರಹ. ಇದು ಸುಮಾರು 5 ರಿಂದ 6 ಇಂಚ್ ಬರುವಂತದ್ದು. ಸೊ ಇವಾಗ ನಾನು ನಿಮ್ಗೆ ತೋರಿಸಿರುವಂತದ್ದು ಒಂದಿಷ್ಟು ದೇವಿ ವಿಗ್ರಹಗಳು ಮ್ಯೂಸಿಯಂ ರೆಪ್ಲಿಕಾ ರೇಂಜ್ ಅಲ್ಲಿ ಬರುವಂತದ್ದು. ಇದು ಯಾರಿಗಾರು ಇಷ್ಟ ಆದಲ್ಲಿ ಅಥವಾ ಉಪಯೋಗ ಬರುವಂತದಲ್ಲಿ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.